ಎಲಾನ್ ಮಸ್ಕ್ ಯುಕ್ರೇನ್ ನಡುವೆ ಸೈಬರ್ ಯುದ್ಧ ನಡೀತಾ ಇದೆಯಾ? ಎಕ್ಸ್ ಜಾಲತಾಣವನ್ನೇ ಹ್ಯಾಕ್ ಮಾಡಿಸ್ಬಿಟ್ರ ಝೆಲೆನ್ಸ್ಕಿ. ಇದೇ ಎಲಾನ್ ಮಸ್ಕ್ ಮಾತಾಡ್ತಾ ಇದ್ದದ್ದು, ನನ್ನ ಹತ್ರ ಸ್ಪೇಸ್ ಎಕ್ಸ್ ಇದೆ, ನಾನು ನಿಮ್ಮೆಲ್ಲ ಸಿಸ್ಟಮನ್ನು ನಾನು ಹಾಳು ಮಾಡಿಬಿಡಬಲ್ಲೆ, ನಾನು ಅದರ ಮೇಲೆ ಕಂಟ್ರೋಲ್ ತೊಗೊಂಡ್ಬಿಡ್ತೀನಿ, ಹಾಗೆ ಹೀಗೆ ಅಂತೇಳಿ ಯುಕ್ರೇನ್ಗೆ ಸವಾಲಿಸ್ತಾ ಇದ್ದಿದ್ದು ಇದೇ ಎಲಾನ್ ಮಸ್ಕ್. ಇಲ್ಲೇನಾಗಿದೆ ನೋಡಿ, ಯುಕ್ರೇನ್ ಮತ್ತು ಎಲಾನ್ ಮಸ್ಕ್ ನಡುವೆ ಇದೇ ವಿಚಾರ ಸೈಬರ್ ಯುದ್ಧಕ್ಕೆ ಕಾರಣವಾಯಿತಾ? ಎಕ್ಸ್ ಜಾಲತಾಣ ಇದಕ್ಕೆ ಓನರ್ ಯಾರು ಅಂದರೆ ಇದೇ ಎಲಾನ್ ಮಸ್ಕ್. ನಾನು ಯುಕ್ರೇನ್ನಲ್ಲಿರ್ತಕ್ಕಂತಹ ಕೆಲವು ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂಥ ಯುದ್ಧ ಸಾಮಗ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಥವನ್ನ ನನ್ನ ಸ್ಯಾಟಲೈಟ್ಗಳಿದೆಯಲ್ಲ ಸ್ಪೇಸ್ ಎಕ್ಸ್ ಅಂಥೇಳಿ, ಅದರಿಂದ ನಾನು ಹಾಳು ಮಾಡಬಲ್ಲೆ, ಕಂಟ್ರೋಲ್ ತೊಗೊಂಬಿಡಬಲ್ಲೆ, ಅದನ್ನು ಸ್ಥಗಿತಗೊಳಿಸಬಲ್ಲೆ ಅಂತೆಲ್ಲ ಇವ್ರು ಕೊಚ್ಕೊಳ್ತಾ ಇದ್ದರು. ಹೌದಾ? ಹಾಗೆ ಮಾಡ್ತೀರಾ ಎಲಾನ್ ಮಸ್ಕ್ ಅಂಥೇಳಿ ಇದೀಗ ಯುಕ್ರೇನ್ ಕಡೆಯಿಂದ ಝೆಲೆನ್ಸ್ಕಿ ಎಲಾನ್ ಮಸ್ಕ್ರ ಎಕ್ಸ್ ಜಾಲತಾಣವನ್ನೇ ಒಂದು ರೀತಿಯಲ್ಲಿ ಕಂಟ್ರೋಲ್ ತೊಗೊಂಡ್ಬಿಟ್ರ. 3 ಬಾರಿ ಎಕ್ಸ್ ಜಾಲತಾಣದ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಇದರ ಹಿಂದೆ ಉಕ್ರೇನ್ ಇದೆ ಅಂಥೇಳಿ ಒಂದು ಗಂಭೀರ ಆರೋಪವನ್ನು ಮಸ್ಕ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಯುಕ್ರೇನ್ಗೆ ಬೆದರಿಕೆ ಹಾಕಿದ್ದು ಎಲಾನ್ ಮಸ್ಕ್. ಸ್ಟಾರ್ ಲಿಂಕ್ ಇಂಟರ್ನೆಟ್ ಸ್ಥಗಿತ ಮಾಡಿಬಿಡ್ತೀನಿ ನಾನು ಅಂತ ಬೆದರಿಕೆ ಹಾಕಿದ್ದು. ಇದಾದ ಒಂದೇ ದಿನಕ್ಕೆ ನಮ್ಮ ಸ್ಟಾರ್ ಲಿಂಕ್ ಏನೋ ಸ್ಥಗಿತ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ನಾವು ಮಾಡಿದ್ರೆ ಹೇಗೆ ನೋಡು ಅಂಥೇಳಿ ಎಕ್ಸ್ ಜಾಲತಾಣವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾ ಯುಕ್ರೇನ್. ಈ ಬಗ್ಗೆ ತನಿಖೆ ನಡೀತಾ ಇದೆ, ನಾವು ಪತ್ತೆ ಹಚ್ಚಿಬಿಟ್ಟು ಹೇಳ್ತೀವಿ ಅಂಥೇಳಿ ಮಸ್ಕ್ ಹೇಳಿರೋದು. ಸ್ಥಗಿತ ಆಗಿದ್ದು ಯಾವ್ಯಾವಾಗ? ಟ್ವಿಟರ್ ಅಂತ ಮಾತಾಡ್ತಾರಲ್ಲ, ಅದು ಈಗಿನ ಎಕ್ಸ್ ಖಾತೆ, ಹಿಂದಿನ ಟ್ವಿಟರ್. ಅದು ಸ್ಥಗಿತ ಆಗಿದ್ದು ನಿನ್ನೆ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ ಅರ್ಧ ಗಂಟೆ ಕಾಲ ಟ್ವಿಟರ್ ವರ್ಕ್ ಆಗಿಲ್ಲ ಅಥವಾ ಎಕ್ಸ್ ವರ್ಕ್ ಆಗಿಲ್ಲ. ಸಂಜೆ 7 ಗಂಟೆಯಿಂದ ಸುಮಾರು 1 ಗಂಟೆ ಕಾಲ ವರ್ಕ್ ಆಗಿಲ್ಲ. ರಾತ್ರಿ 8:30ಯಿಂದ 10:30ವರೆಗೂ ಎಕ್ಸ್ ಸೇವೆಯಲ್ಲಿ ವ್ಯತ್ಯಯವಾಗಿದೆ. ಹಾಗಾಗಿ ಯುಕ್ರೇನ್ ತನ್ನ ತಾಕತ್ತಲ್ಲಿ ತೋರಿಸಿದ್ಯಾ ಅಂತ ಪ್ರಶ್ನೆ.